ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್. ಐ ಆಮ್ ಅ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಅಂದರೆ ಚಿಕ್ಕ ಮಕ್ಕಳದ ICU ಸ್ಪೆಷಲಿಸ್ಟ್ ಅಟ್ ದಿ ಹಾಸ್ಪಿಟಲ್ಸ್, ಕನಕಪುರ ರೋಡ್. ಚಿಕ್ಕ ಮಕ್ಕಳಲ್ಲಿ ಆಂಟಿಬಯೋಟಿಕ್ಸ್ ಕೊಡಬೇಕಾ ಕೊಡಬಾರ್ದಾ? ಎಷ್ಟೊಂದು ಜನಕ್ಕೆ ಈ ಡೌಟ್ ಬರುತ್ತೆ. ಜ್ವರ ಕಡಿಮೆ ಆಗ್ತಾ ಇಲ್ಲ, 1 ದಿವಸ ಆಯಿತು, 2 ದಿವಸ ಆಯಿತು, ನಾವು ಆಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡೋಣ. ನನಗೆ ಎಷ್ಟು ಕಾಲ್ಸ್ ಬರುತ್ತೆ, ಮೇಡಮ್ ಆಂಟಿಬಯೋಟಿಕ್ಸ್ ಕೊಟ್ಬಿಡಿ ಮೇಡಮ್, ಜ್ವರನೇ ಕಡಿಮೆ ಆಗ್ತಾ ಇಲ್ಲ. ಅದು ಹೇಗೆ ನಿಮಗೆ ಗೊತ್ತು ಆಂಟಿಬಯೋಟಿಕ್ಸ್ ಕೊಟ್ಟಿದ್ರೆ ಜ್ವರ ಕಡಿಮೆ ಆಗುತ್ತೆ ಅಂತ? ಫಸ್ಟ್ ಆಂಟಿಬಯೋಟಿಕ್ ಏನಂತ ನಮಗೆ ಗೊತ್ತಾಗಬೇಕು. ಈಗ ಯಾವುದೇ ಕ್ರಿಮಿ ಇರಲಿ, ಅದು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಇಲ್ಲಾದರೆ ಬೇರೆ ಟೈಪ್ ಫಂಗಸ್, ಆ ಥರ ಬೇರೆ ಆರ್ಗ್ಯಾನಿಸಮ್ ಇರ್ಬೋದು, ಪ್ಯಾರಸೈಟ್ ಅಂತ ಹೇಳ್ತೀವಿ. ಈಗ ಮಲೇರಿಯಾ ಇರಲಿ, ಕ್ಯಾಂಡಿಡಾ ಇರಲಿ, ಫಂಗಲ್ ಇನ್ಫೆಕ್ಷನ್ ಇರಲಿ, ಇವಾಗ ಇದೆಲ್ಲ ಅದರ್ ಗ್ರೂಪ್ ಅಂತ ಹೇಳ್ತೀವಿ. ಕಾಮನ್ ಆಗಿರೋ ಕ್ರಿಮಿಗಳು ವೈರಸ್ ಇಲ್ಲಾದರೆ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಅಂದರೆ ಏನು? ಟೈಫಾಯ್ಡ್ ಬ್ಯಾಕ್ಟೀರಿಯಾ, ಸ್ಟಾಫಿಲೋಕಾಕಸ್, ಈಕೋಲೈ, ಈ ಥರ ಬ್ಯಾಕ್ಟೀರಿಯಾ ಇದ್ದಾಗ ನಮ್ಮ ಬಾಡಿಯಲ್ಲಿ ಏನಾದರೂ ಒಂದು ಇನ್ಫೆಕ್ಷನ್ ಆಗುತ್ತೆ. ನಿಮೋನಿಯಾ ಇನ್ಫೆಕ್ಷನ್, ಯೂರಿನ್ ಇನ್ಫೆಕ್ಷನ್, ಮೆದುಳು ಇನ್ಫೆಕ್ಷನ್. ಓಕೆ, ಸೊ ಈ ಕಂಡೀಷನ್ಸಲ್ಲಿ ಆಂಟಿಬಯೋಟಿಕ್ ಕೊಟ್ಟಿದ್ರೇ ಆ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ, ಆವಾಗ ಮಗು ಇಂಪ್ರೂವ್ ಆಗುತ್ತೆ. ಬಟ್ ಇನ್ನು ಕೆಲವು ಕಂಡೀಷನ್ಸ್ ಇರುತ್ತೆ, ವೈರಲ್ ಕಂಡೀಷನ್ಸ್. ಡೆಂಗು ವೈರಸ್, ಕೋವಿಡ್ ವೈರಸ್, ಇನ್ಫ್ಲುಯೆನ್ಸಾ ವೈರಸ್, ಎಡಿನೋ ವೈರಸ್, ಎಷ್ಟೊಂದು ವೈರಲ್ ಇನ್ಫೆಕ್ಷನ್ಸ್ ಇರುತ್ತೆ. ಈ ವೈರಲ್ ಇನ್ಫೆಕ್ಷನ್ಸ್ ಅಲ್ಲಿ ಏನ್ ಆಂಟಿಬಯೋಟಿಕ್ ಕೊಟ್ಟಿದ್ರೇನು ವೈರಸ್ ಆಯಲ್ಲ. ಬಿಕಾಸ್ ಆಂಟಿಬಯೋಟಿಕ್ಸ್ ಬರೀ ಬ್ಯಾಕ್ಟೀರಿಯಾಗೆ ನಾವು ಹಾಕ್ತೀವಿ, ವೈರಲ್ ಫೀವರ್ಸ್ಗೆ ಅಲ್ಲ. ಅಂಡ್ ವೈರಲ್ ಫೀವರ್ಸ್ಗೆ ನಮ್ಮ ಇಮ್ಯುನಿಟಿಯನ್ನ ಸ್ಟ್ರೆಂಥನ್ ಮಾಡಬೇಕು. ಕಾಮನ್ ಆಗಿ ಬರೋ ಇನ್ಫೆಕ್ಷನ್ಸ್, ಮಕ್ಕಳಲ್ಲಿ ಬರೋ ಇನ್ಫೆಕ್ಷನ್ಸ್, ಕೆಮ್ಮು, ನೆಗಡಿ, ವಾಂತಿ, ಬೇದಿ, ಇವೆಲ್ಲ ವೈರಲ್ ಇನ್ಫೆಕ್ಷನ್ಸ್ ಇಂದ, ಅಂದರೆ ವೈರಸ್ ಕ್ರಿಮಿಯಿಂದನೇ ಆಗುತ್ತೆ. ಇದರಲ್ಲಿ ಆಂಟಿಬಯೋಟಿಕ್ ಕೊಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಇನ್ಫ್ಯಾಕ್ಟ್ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ಬೋದು. ಎಂಥ ಸೈಡ್ ಎಫೆಕ್ಟ್ಸ್? ಫಸ್ಟ್ ಥಿಂಗ್ ಏನಂದರೆ, ನಮ್ಮ ಶರೀರ ಒಳಗಡೆ ಇರೋ ಕೆಲವು ಒಳ್ಳೆ ಬ್ಯಾಕ್ಟೀರಿಯಾ ಇರ್ತವೆ. ಅದಕ್ಕೆ ಕೆಲಸ ಏನು? ನಮ್ಮ ತಿನ್ನೋ ಫುಡ್ಡನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡೋದು, ಹೊಟ್ಟೆ ನೋವು ಬರಬಾರ್ದು, ಮೋಷನ್ ಕರೆಕ್ಟಾಗಿ ಹೋಗಬೇಕು, ಮತ್ತು ನಾವು ತಿನ್ನೋ ಫುಡ್ಡಿಂದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ತೆಗೆದುಬಿಟ್ಟು ನಮ್ಮ ಶರೀರ ಒಳಗಡೆ ಹಾಕೋದು, ಇಂಥ ಫಂಕ್ಷನ್ಸ್ ಮಾಡುತ್ತೆ. ನಾವು ಆಂಟಿಬಯೋಟಿಕ್ ತಗೊಂಡಿದ್ದಾಗ ಈ ಬ್ಯಾಕ್ಟೀರಿಯಾನು ಸತ್ತೋಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಚಿಕ್ಕ ಮಕ್ಕಳಲ್ಲಿ ಬೇದಿ ಬರೋದು, ಮತ್ತು ಹೊಟ್ಟೆ ನೋವಾಗೋದು, ಫುಡ್ಡೇ ತಿನ್ನೋದಿಲ್ಲ, ಆ್ಯಂಡ್ ಒಂಥರ ಸಂಕಟ, ಗ್ಯಾಸ್, ಇದೆಲ್ಲ ಆಗೋದು ಆಂಟಿಬಯೋಟಿಕ್ಕಿಂದ, ಇನ್ಫೆಕ್ಷನಿಂದ ಅಲ್ಲ. ಹಾಗಾಗಿ ನಾವು ಆಂಟಿಬಯೋಟಿಕ್ಸ್ ಯಾವಾಗ ಕೊಡಬೇಕು? ಯಾವಾಗ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಸಸ್ಪೆಕ್ಟ್ ಮಾಡ್ತೀವಿ, ಅವಾಗ ಮಾತ್ರ ಆಂಟಿಬಯೋಟಿಕ್ ಕೊಟ್ಟಿದ್ರೆ ಡೆಫಿನೆಟ್ಲಿ ಮಗು ಇಂಪ್ರೂವ್ ಆಗುತ್ತೆ. ಸೊ ಹೆಂಗೆ ಗೊತ್ತಾಗುತ್ತೆ ನಮಗೆ ಇದು ಬ್ಯಾಕ್ಟೀರಿಯಾ ಇನ್ಫೆಕ್ಷನಾ, ವೈರಲ್ ಇನ್ಫೆಕ್ಷನಾ? ಪ್ರತಿಯೊಂದು ಸತಿ ನಾವು ಟೆಸ್ಟ್ ಮಾಡಬೇಕಾ? ಖಂಡಿತ ಇಲ್ಲ. ಕಾಮನ್ ಕಂಡೀಷನ್ಸ್ ನಾನು ವೈರಸ್ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಫಸ್ಟ್ 2-3 ಡೇಸ್ ಮಗುನ ನೋಡೋಣ. ಓಕೆ, ಜ್ವರ ಇದೆ, ಬಟ್ ಮಗು ಆಕ್ಟಿವ್ ಇದ್ರೆ, ನೀರಿನ ಅಂಶ ತಗೋತಾ ಇದ್ರೆ, ಅಷ್ಟೊಂದು ಜ್ವರ ಇಲ್ಲ, ವಾಮಿಟಿಂಗ್ ಇಲ್ಲ, ಡೇಂಜರ್ ಸೈನ್ಸ್ ಇಲ್ಲ ಅಂದರೆ ಇದು ಮೋಸ್ಟ್ಲಿ ವೈರಲ್ ಇನ್ಫೆಕ್ಷನ್. ಪ್ಲಸ್ ಎಕ್ಸಾಮಿನೇಷನ್ ಮಾಡುವಾಗ ಒಳಗಡೆ ಕ್ಯೂ ಥರ ಇಲ್ಲ ಅಂತ ಕಂಡೀಷನ್ಸ್, ಅಲ್ಲೇ ಚೆಸ್ಟಲ್ಲಿ ನಿಮೋನಿಯಾ ಥರ ಇಲ್ಲ ಅಂದರೆ ಇದು ವೈರಲ್ ಇನ್ಫೆಕ್ಷನ್, ಇದು ಬ್ಯಾಕ್ಟೀರಿಯಾ ಅಲ್ಲ. ಹಾಗಾಗಿ ನಾವು ಆಂಟಿಬಯೋಟಿಕ್ನ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಮಗುಗೆ ಚೆನ್ನಾಗಿ ನೀರಿನ ಅಂಶ ಕೊಡಬೇಕು, ಚೆನ್ನಾಗಿ ಫುಡ್ ಕೊಡಬೇಕು. ಮೆಡಿಸಿನ್ಸ್, ಬೇರೆ ಥರ ಮೆಡಿಸಿನ್ಸ್ ಕೊಡ್ಬೋದು. ಕೆಮ್ಮುದು ಮೆಡಿಸಿನ್, ನೆಗಡಿದು ಮೆಡಿಸಿನ್, ವಾಂತಿ ಬೇದಿದು ಮೆಡಿಸಿನ್, ಅಸಿಡಿಟಿದು ಮೆಡಿಸಿನ್, ಇದೆಲ್ಲ ಓಕೆ. ಬಟ್ ನೋ ಆಂಟಿಬಯೋಟಿಕ್. 3 ದಿವಸ ಆದಮೇಲೇನು ಜ್ವರ ಕಡಿಮೆ ಆಗ್ತಾ ಇಲ್ಲ, ಇಲ್ಲ ಬ್ಯಾಕ್ಟೀರಿಯಾದು ಕೆಲವು ಲಕ್ಷಣಗಳು ಇದೆ, ಅದು ನಿಮ್ಮ ಡಾಕ್ಟರ್ಗೆ ಕಾಣಿದ್ರೆ ಖಂಡಿತ ಆಂಟಿಬಯೋಟಿಕ್ ಕೊಡ್ಬೋದು. ಸಮ್ಟೈಮ್ಸ್ ನಮಗೆ ಫಸ್ಟ್ ಡೇನೇ ಗೊತ್ತಾಗುತ್ತೆ, ಓ ಇದು ಟೈಫಾಯ್ಡ್ ಜ್ವರ ಥರನೇ ಇದೆ, ಇದಕ್ಕೆ ಆಂಟಿಬಯೋಟಿಕ್ ಬೇಗ ಕೊಡಬೇಕು. ಹೌದು, ನಿಮ್ಮ ಡಾಕ್ಟರ್ ಹೇಳ್ತಾರೆ. ಬಟ್ ನೀವೇ ಆ ಆಂಟಿಬಯೋಟಿಕ್ ಮನೆಯಲ್ಲಿ ತಗೊಂಡಿದ್ರೆ, ಲಾಸ್ಟ್ ಟೈಮ್ ನೆಗಡಿ ಬಂದಾಗ ನಾವು ಕೊಟ್ಟಿದ್ದೀವಿ ಮೇಡಮ್, ಅದಕ್ಕೋಸ್ಕರ ಈ ಸತಿನೂ ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ, ಎಜಿಥ್ರೊಮೈಸಿನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ, ಅಮಾಕ್ಸಿಸಿಲಿನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ತಪ್ಪು. ಒಂದು, ಸೈಡ್ ಎಫೆಕ್ಟ್ಸ್ ಇರುತ್ತೆ, ಎರಡನೇದು ಪ್ರಯೋಜನ ಇಲ್ಲ. ಬಟ್ ಮುಖ್ಯವಾಗಿ ಈ ಥರ ಆಂಟಿಬಯೋಟಿಕ್ ನಾವು ಬೇಕಾಗಿಲ್ಲ ಆದರೂ ನಮ್ಮ ಮಕ್ಕಳಿಗೆ ಕೊಟ್ಟಿದ್ರೆ ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಅದೇ ಕ್ರಿಮಿ ಬಂದಾಗ ನಿಮ್ಮ ಆಂಟಿಬಯೋಟಿಕ್ ವರ್ಕ್ ಆಗಲ್ಲ.
ಇಂಡಿಯಾದಲ್ಲಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಅಂತ ತುಂಬ ಹೈ ಆಗ್ತಾ ಇದೆ. ಇವಾಗ ನಾನು ICU ಸ್ಪೆಷಲಿಸ್ಟ್. ನಮ್ಮ ICU ಅಲ್ಲಿ ತುಂಬ ಸಿಕ್ಕಾಗಿರೋ ಮಗು ಬಂದಾಗ ಆ ಬ್ಲಡ್ ಕಲ್ಚರಲ್ಲಿ ಕ್ರಿಮಿ ಸಿಕ್ಕಿದಾಗ ಅದು ಎಲ್ಲ ಆಂಟಿಬಯೋಟಿಕ್ಸ್ಗೆ ರೆಸಿಸ್ಟೆಂಟ್ ಅಂತ ಬರುತ್ತೆ. ಅಂದರೆ ನಾವು ಯಾವುದೇ ಒಳ್ಳೆ ಆಂಟಿಬಯೋಟಿಕ್ ಕೊಟ್ಟಿದ್ರೇನು ವರ್ಕ್ ಆಗಲ್ಲ. ಯಾಕಂದರೆ ಪಾಪ ಆ ಮಗುಗೆ ಮುಂಚೆನೇ ಎಷ್ಟೊಂದು ಆಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ, ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ. ಅದರಿಂದ ಈಗ ನಿಜವಾಗ್ಲೂ ಬೇಕಾಗಿರೋ ಟೈಮಲ್ಲಿ ಕ್ರಿಟಿಕಲ್ ಸ್ಟೇಜ್ ಇದ್ದಾಗ ಯಾವ ಆಂಟಿಬಯೋಟಿಕ್ ವರ್ಕ್ ಆಗಲ್ಲ. ಆ ಪರಿಸ್ಥಿತಿ ಯಾರಿಗೆ ಬರಬಾರ್ದು, ಅದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಸೊ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇಂದ ನಾವು ಆ ಹಾರಿಬಲ್ ಸಿಚುವೇಶನಿಂದ ಆಚೆ ಬರಬೇಕಂದ್ರೆ ನಾವು ಎಲ್ಲ ಜವಾಬ್ದಾರಿ ತಗೋಬೇಕು. ಸುಮ್ಮನೆ ಆಂಟಿಬಯೋಟಿಕ್ಸನ್ನು ಕೊಡಬಾರ್ದು, ಯೋಚನೆ ಮಾಡಬೇಕು. ಫಸ್ಟ್ ಆಫ್ ಆಲ್ ಯಾವುದು ಆಂಟಿಬಯೋಟಿಕ್ ಅಂತ ಗೊತ್ತಾಗಬೇಕು. ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಅವ್ರು ಏನು ಹೇಳ್ತಾರೆ, ಮೇಡಮ್ ಕಫ ಬಂತು, ಕೆಮ್ಮಿದೆ, ಅದಕ್ಕೋಸ್ಕರ ಅಜಿಥ್ರೊಮೈಸಿನ್ ಅಂತ ಕೊಟ್ಬಿಟ್ಟಿದ್ವಿ. ಅಮ್ಮ ಅಜಿಥ್ರೊಮೈಸಿನ್ ಯಾಕೆ ಕೊಟ್ಟಿದ್ರಿ? ಅದು ಆಂಟಿಬಯೋಟಿಕ್ ಅಂತ ನಿಮ್ಗೆ ಗೊತ್ತಿದೆಯಾ? ಅದು ಒಂದು ಪೌಡರ್, ಅದರಲ್ಲಿ ನೀರು ಹಾಕ್ಬಿಟ್ಟು ಆಕ್ಟಿವೇಟ್ ಮಾಡಿ ಅದನ್ನು ಕೊಡಿಸ್ತಾ ಇದ್ದೀರಾ. ಅಯ್ಯೋ ಅದು ಗೊತ್ತೇ ಇಲ್ಲ ಮೇಡಮ್, ಅದು ಕೆಮ್ಮುದು ಮೆಡಿಸಿನ್ ಅಂತ ಅನ್ಕೊಂಡಿದೀವಿ. ಇನ್ನೂ ಕೆಲವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ದಾರೆ. ಜ್ವರ ಬಂದಾಗನೇ ನಾವು ಅವರು ಆಂಟಿಬಯೋಟಿಕ್ ಶುರು ಮಾಡ್ತಾರೆ. ಯಾಕಂದ್ರೆ ಅವ್ರ ಮೈಂಡಲ್ಲಿ ಇದೆ ಈ ಆಂಟಿಬಯೋಟಿಕ್ ತಗೊಂಡಿದ್ರೇನೆ ಜ್ವರ ಕಡಿಮೆ ಆಗುತ್ತೆ. ತಪ್ಪು. ದಯವಿಟ್ಟು ಯೋಚನೆ ಮಾಡಿ. ನಮ್ಮ ಮಕ್ಕಳಿಗೆ ಈ ಥರ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗಬಾರ್ದು, ಸೈಡ್ ಎಫೆಕ್ಟ್ಸ್ ಆಗಬಾರ್ದು. ನಾವು ಜವಾಬ್ದಾರಿಯಿಂದ ಇಂಥ ಮೆಡಿಸಿನ್ಸ್ ಕೊಡಬೇಕು. ಯಾವಾಗಲೂ ನಾನೊಂದು ಡೈಲಾಗ್ ಹೇಳ್ತೀನಿ ಪೇರೆಂಟ್ಸ್ಗೆ, ಡೆಫಿನೆಟ್ಲಿ ನಾವು ನಮ್ಮ ಮನೆಯಲ್ಲಿ ಇದನ್ನು ಫಾಲೋ ಮಾಡ್ತೀವಿ. ಯಾವುದೇ ಒಂದು ಮೆಡಿಸಿನ್ ಕೊಡಬೇಕಂದ್ರೆ 20 ಸಾರಿ ಯೋಚನೆ ಮಾಡಿ. ಯಾವುದೇ ಒಂದು ಫುಡ್ ಐಟಮ್, ನ್ಯಾಚುರಲ್ ಫುಡ್ ಐಟಮ್ ಕೊಡಬೇಕಂದ್ರೆ ದಯವಿಟ್ಟು ಅಷ್ಟೊಂದು ಯೋಚನೆ ಮಾಡಬೇಡಿ, ಕೊಡ್ಬೇಡಿ, ಏನೂ ಆಗೋದಿಲ್ಲ. ಬಟ್ ನಾವೆಲ್ಲ ಮಾಡೋದು ಉಲ್ಟಾ. ಫುಡ್ ಐಟಮ್ ಕೊಡೋ ಮುಂಚೆ ಅಯ್ಯೋ ಸೌತೆಕಾಯಿನ ನಾನು ಕೊಡೋದಿಲ್ಲ, ಆರೆಂಜ ನಾನು ಕೊಟ್ಟಿದ್ರೆ ಇದು ಜಾಸ್ತಿ ಆಗುತ್ತೆ, ನೆಗಡಿ ಜಾಸ್ತಿ ಆಗುತ್ತೆ, ಕೆಮ್ಮು ಜಾಸ್ತಿ ಆಗುತ್ತೆ. ತಪ್ಪು. ಫುಡ್ಡಿಂದ ಏನೂ ಪ್ರಾಬ್ಲಮ್ ಬರೋದಿಲ್ಲ, ಬಟ್ ಮೆಡಿಸಿನ್ಸಿಂದ ಪ್ರಾಬ್ಲಮ್ ಬರಬಹುದು. ದಟ್ ಇಸ್ ವೈ ಲೆಟ್ ಅಸ್ ಬಿ more cautious.